ಮಗನನ್ನ ನೆನೆದು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಮೈಸೂರಿನ ಕೆಎಸ್ಒಯು ಘಟಿಕೋತ್ಸವ ಭವನದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಅವ್ರ ಮಗನನ್ನ ನೆನೆಸ್ಕೊಂಡು ಬಹಳ ಭಾವುಕರಾಗಿ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಅಲ್ಲಿದ್ದಂಥವ್ರು ಎಲ್ಲರ ಕಣ್ಣುಗಳು ಕೂಡ ಒದ್ದೆಯಾಗಿದ್ವು. ಕಾರ್ಯಕ್ರಮದಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ಭಾಗಿಯಾಗಿದ್ರು. ಆದರೆ ಮಗ ಇರಲಿಲ್ಲ. ಅವ್ರ ಮಗ ಯಾರು ಗೊತ್ತೇಳಿ? ಗೊತ್ತಲ್ವ ನಿಮಗೆ? MLA ಹರೀಶ್ ಗೌಡ. ಅವ್ರು ನೆನೆದು ಕಣ್ಣೀರು ಹಾಕಿಬಿಟ್ರು. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಭಾವುಕರಾಗ್ಬಿಟ್ರು. ಎಲ್ಲ ಇದ್ದಾರೆ ಅವ್ರ ಜೊತೆಗೆ, ಆದ್ರೆ ಮಗ ಇಲ್ಲ. ಪುತ್ರ ಹರೀಶ್ ಗೌಡ ನೆನೆದು ಬಹಳ ಭಾವುಕರಾಗ್ಬಿಟ್ರು. GTD ಕಳೆದ 2 ವರ್ಷಗಳಿಂದ ದೂರ ಆಗಿದ್ದಾರೆ ತಂದೆ ಮಗ. ಪತ್ನಿಯೊಂದಿಗೆ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ ಹರೀಶ್ ಗೌಡ. ನೋಡಿ, ತಂದೆನೂ ಮಗ, ತಂದೆನೂ MLAನೂ, ಮಗನೂ MLAನೇ. ಆದರೆ ಎಲ್ಲ ಇದೆ ಅವರಿಗೆ, ದೇವರೆಲ್ಲ ಕೊಟ್ಟಿದ್ದಾನೆ. ಆದ್ರೆ ನೋಡಿ ಸಂಬಂಧ ಹೇಗಿದೆ. ಅಪ್ಪ ಮಗ ದೂರ ದೂರ. ಕೆಎಸ್ಒಯು ಘಟಿಕೋತ್ಸವದಲ್ಲಿ ಹರೀಶ್ ಗೌಡರ ನೆನೆದು GTD ಗದ್ಗದಿತರಾದರು. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಕಣ್ಣಲ್ಲಿ ಧಳಧಳ ಅಂತ ನೀರು ಇಳಿತಾ ಇತ್ತು. ನೋಡಿ, ಅಲ್ಲಿದ್ದಂಥ ಪ್ರೊಫೆಸರ್ ಕೃಷ್ಣೇಗೌಡರವರು, ಅವರು ಕೂಡ ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡಿದರು. ಅವರ ಕುಟುಂಬಸ್ಥರೆಲ್ಲ ಭಾಗಿಯಾಗಿದ್ದರು. ಆದರೆ ಹರೀಶ್ ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಏನು ಗುಟ್ಟಾಗೇನು ಉಳಿದಿಲ್ಲ. ಇದು ತಂದೆ ಮಗ ಅವರ ನಡುವಿನ ಕೆಲವೊಂದಿಷ್ಟು ವೈಮನಸ್ಸುಗಳು. ಮನೆ ಬಿಟ್ಟು ಹೋಗಿದ್ದಾರೆ ಹರೀಶ್ ಗೌಡ. ಅವ್ರ ಹೆಂಡತಿ ಜೊತೆಗೆ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಂಥ ಅವರ ಅಭಿಮಾನಿಗಳು, ಆ ಒಂದು ವಿವಿಯ ಸಿಬ್ಬಂದಿ, ಅಲ್ಲಿ ಬಂದಂಥ ಅತಿಥಿಗಳು ಎಲ್ಲರೂ ಕೂಡ ಭಾವುಕರಾಗ್ಬಿಟ್ರು ಒಂದು ಕ್ಷಣ. ಅದು ಅವರ ಮಧ್ಯೆ ಏನೋ ನಡೆದಿರಬಹುದು. ಆದರೆ ತಂದೆ ಅಂತ ಬಂದಾಗ GT ದೇವೇಗೌಡರು ತಮ್ಮ ಮಗ ಹರೀಶ್ ಗೌಡ್ರನ್ನ ಬಹಳ ಅಕ್ಕರೆಯಿಂದ ಮುದ್ದಾಗಿ ಬೆಳೆಸಿದಂಥವ್ರು. ಅವರು ಟಿಕೆಟ್ ಕೊಡಿಸುವಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಆದರೆ ಈಗ ನಾನೊಂದು ತೀರ ನೀನೊಂದು ತೀರ ಆಗಿಬಿಟ್ಟಿದ್ದಾರೆ ಹರೀಶ್ ಗೌಡ. ಹಾಗೆ ಅವರ ತಂದೆ GT ದೇವೇಗೌಡರು. ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ GT ದೇವೇಗೌಡರಿಗೆ, ಆ ಮಗನ ಪರಿಸ್ಥಿತಿ ಏನಿದೆ, ಮಗ ಒಂದು ಕಡೆ, ತಂದೆ ಒಂದು ಕಡೆ, ಈಗ ಒಂದೇ ಪಾರ್ಟಿಲಿ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗೋದಿದೆ. ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ ನಮಸ್ಕರಿಸಿ, ಚಂದ್ರವನದ ಸ್ವಾಮೀಜಿಯವರು ನಮಸ್ಕರಿಸ್ತಾ, ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ಪ್ರೊಫೆಸರ್ ರಂಗಪ್ಪನವರು, ಪ್ರೊಫೆಸರ್ ಕೃಷ್ಣೇಗೌಡರು, ಶ್ರೀಮತಿ ಕವಿತಾ ಮಿಶ್ರಾ ಅವರನ್ನ ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಅಂಗಾರ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದ ಹೇಳ್ತಾ ಕೂತ್ಕೊತಿದ್ದೆ. ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ರಾಮಕೃಷ್ಣ ಆಶ್ರಮದ ಪರಮ ಗುರುಗಳ ಪಾದ